ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಪಾರ್ಕಿಂಗ್ ಹತ್ರ ಬಂದೆ. ಇವತ್ತು ಯಾವ ಡ್ಯೂಟಿ ಇರಲಿಲ್ಲ, ಒಂದೇ ಒಂದು ಗಾಡಿ ಮಾತ್ರ ಪಾಸ್ ಆಗಿತ್ತು ನಮ್ಮದು. ಇನ್ನು ಕಿದ್ದು ಬಾಯ್ಸೆಲ್ಲ ಇಲ್ಲೇ ಕುತ್ಕೊಂಡಿದ್ರು ಜಾಲಿಯಾಗ. ಜಾಲಿ ಜಾಲಿ ಎಲ್ಲ ಜಾಲಿ. ಜಯಮ್ಮನ ಮಗನು ಇಲ್ಲೇ ಅವನೇ. ಇದನ್ನೇ ಮಿರರ್ ಮಾಡ್ಕೊಂಡು ಕ್ಯಾಮ್ರಾನೇ ಮಿರರ್ ಮಾಡ್ಕೊಂಡು ಗಡ್ಡ ಎಲ್ಲ ಸರಿ ಮಾಡ್ಕೊತಾರದು ಗೈಸ್. ನವೀನ ಫುಲ್ಲು ಪಂಕಾಗಿ ಬಂದಿರೋದು ರೂಮಿಂದ. ನನಗೇನೆಲ್ಲ ಮಾಡ್ಕೊಂಡು ನವೀನ ನಿಮ್ಮ ತಂದೆಯವರು ನೋಡ್ತಾ ಇರ್ತಾರ ವ್ಲಾಗು. ಫಾಲೋ ಮಾಡಿಕೊಟ್ರೆ ಎಲ್ಲರೂ ಬರ್ತೀವಿ ನೋಡ್ತಾರೆ. ಏನು ನಿಮ್ಮ ತಂದೆಯವ್ರ ಹೆಸರು? ವಸಂತ ಅಣ್ಣಂಗೆ ನನ್ನ ನಮಸ್ಕಾರಗಳು. ನಿಮ್ಮ ಮಗ ಇಲ್ಲಿ ಸೇಫ್ ಆಗಿ ಜಾಲಿಯಾಗಿದ್ದಾನೆ, ಇಲ್ಲಿ ಆರಾಮಾಗಿ. ಗೈಸ್, ಇವತ್ತಿನ ಲಾಗು ನಮ್ದೇನಿರುತ್ತೆ ಅನ್ನೋದನ್ನ ನೋಡೋಣ. ಸದ್ಯಕ್ಕೆ ವರ್ಕಿಂಗ್ ಏನಿಲ್ಲ. ಸ್ನೇಹಿತರೆ, ಗಾಡಿ ಹತ್ರ ಹೋಗಿ ಏನು ಕೆಲಸ ಇಲ್ಲ ಅಂತಂದ್ಬಿಟ್ಟು ಮನೆ ಕಡೆಗೆ ಬಂದೆ. ಇವತ್ತೇನು ಡ್ಯೂಟಿನೂ ಇಲ್ಲ, ಏನೂ ಇಲ್ಲ, ಏನಪ್ಪ ಮಾಡೋದು ಅಂತ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಇಲ್ಲೇ ಯಾವುದೋ ಒಂದು ಮದುವೆ ಡ್ಯೂಟಿ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಪಿಕಪ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಮನೆಯಿಂದ ಹೊರಟಿದ್ದೀನಿ. ಹೊರಡಬೇಕು ಪಿಕಪ್ ಮಾಡೋಕ್ಕೆ. ಯಾವ ಡ್ಯೂಟಿ ಇರಲಿಲ್ಲ ಅಂತ ಬೋರ್ ಹೊಡಿತಿತ್ತು. ಇವಾಗ ಪಿಕಪ್ ಮಾಡೋಕ್ಕೆ ಅಂತ ಹೊಡ್ತಾ ಇದ್ದೀನಿ. ಇಲ್ಲೇ ಕುಣಿಗಲ್ ಹತ್ರ ಡ್ಯೂಟಿ ಇರೋದು. ಬನ್ನಿ ಗೈಸ್, ಹೋಗೋಣ ಪಿಕಪ್ ಮಾಡೋಕ್ಕೆ. ಗೈಸ್, ಪಾರ್ಕಿಂಗ್ ಹತ್ರ ಬಂದೆ. ಅಲ್ಲಿ ಹೋಗ್ಬಿಟ್ಟು ಮನೆಯಿಂದ ದುಡ್ಡು ಹಾಕು, ಬ್ಯಾಲೆನ್ಸ್ ದುಡ್ಡು ಅಂತ ಹಿಂಸೆ ಕೊಡ್ತಾವ್ರೆ. ಯಾವುದು ಅಡ್ವಾನ್ಸು, ಡ್ಯೂಟಿ ಅಡ್ವಾನ್ಸ್ ತಗೊಂಡಿದ್ದೆ ಗೈಸ್. ಅದ್ರದ್ದು ಬ್ಯಾಲೆನ್ಸ್ ಕೊಡ್ಬೇಕಂತೆ. ನನ್ನ ತಾವಿಲ್ಲ, ಏನು ಮಾಡೋಣ ಹೇಳಿ? ವೆಯ್ಟ್ ಮಾಡಿ ಬ್ರೋ, ವೆಯ್ಟ್ ಮಾಡಿ. ನೋಡ್ಕೋ, ಈ ಮಾತು ರೆಕಾರ್ಡ್ ಸಮೇತ ಆಗ್ತದೆ. ವೆಯ್ಟ್ ಮಾಡಿ ಬ್ರೋ, ಕಾಲ ಬರುತ್ತೆ ಬ್ರೋ. ರೊಟೇಟ್ ವಿಲ್ ಕಮ್ ಬ್ರೋ. ಇದು ಆಲ್ರೆಡಿ ಸೆಕೆಂಡ್ ಹಾಫ್ ಬ್ರೋ. ಕೊಡ್ತೀನಿ ಬ್ರೋ. ಥರ್ಡ್ ಹಾಫ್ ಏನು ಬೇಡ ಗೈಸು. ಫುಲ್ಲು ಎಲ್ಲ ಕ್ರಿಕೆಟ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇವನು ಮಾಸ್ಕ್ ಬೇರೆ ಹಾಕೊಂಬಂದವನು, ಟ್ಯಾನ್ ಆಗ್ಬಿಡ್ತೀನಿ ಅಂತ. ಬರ ಅಪ್ಪೆ, ಇವನು ನಿನ್ನ ಹೆಸರೇನು? ಯಾರ ನೀವು ಲಾಗರೇನಾ? ಮತ್ತೆ ಕ್ರಿಕೆಟರ್ ಮೀಟ್ಸ್ ಲಾಗರ್ ಅಂತ. ಅವನು ನಾನು ಲಾಗರು, ಇವ್ನು ಕ್ರಿಕೆಟ್ರು. 6 ಎಷ್ಟು ಸತಿ ಹೊಡಿತೀಯಪ್ಪಿ ಒಂದು ಬಾಲ್ಗೆ? ಒಂದೇ ಸತಿ. ನೋ ಬಾಲ್ ಕೊಟ್ಟರೆ 2 ಹೊಡಿತೀನಿ. ಬೇಡ ಬಿಡು ಗೈಸ್, ಇವಾಗ ನಾನು ಆನ್ಲೈನ್ ಇದು ವಿಡಿಯೋದಲ್ಲಿ ಇದ್ದೀನಿ. ಇಲ್ಲಾಂದರೆ ನಿಂಗೆ ರಿಪ್ಲೈ ಕೊಡ್ತಾ ಇದ್ದೆ. ಎಂಡ್ ಆದ್ಮೇಲೆ ಕೊಡ್ತೀನಿ. ಇವನು ಪಕ್ಕಾ ಒಳ್ಳೆ ಹುಡುಗ. ಇವನು ನೋಡ್ಕೊಳ್ಳಿ ಗೈಸ್, ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ ಇವನ್ನ. ಎಂತ ನನ್ನ ಮಗ ಅಂದರೆ ಕಚರಾ ನನ್ನ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮನೆಯಲ್ಲೂ ನೋಡ್ತಾರಲ್ಲ? ಯಾರು ನೋಡಲ್ವಾ? ಇವ್ರ ಮನೆಯವ್ರು ಯಾರು ನೋಡ್ತಾ ಇರೋ ನನಗೆ ಪರಿಚಯ ಇದ್ರೆ ನನ್ನ ಮಗ ಹಣ ರಾತ್ರಿ ಯಾರನ್ನ ನೋಡಕ್ ಹೋಗಿದ್ದ ಕೇಳಿ. ಯಜಮಾನ್, ಇವನಿಗಿಂತ ದೊಡ್ಡವ್ರನ್ನ ಲವ್ ಮಾಡ್ತಾವನ ಯಜಮಾನ್. ಇವನು ಇಲ್ಲಿ ಮಾರ್ಕು, ಮುಖ ಪರ್ಚಿದೆ, ಕತ್ತು ಪರ್ಚಿದೆ, ಇಲ್ಲ ಏನೇನೋ ಆಗಿದೆ. ಇವನ್ ಮ್ಯಾಟ್ರ್ ಏನು ಗೊತ್ತಿಲ್ಲ ಅಲ್ಲ. ವ್ಲಾಗ್ ಎಂಡ್ ಆದ್ಮೇಲೆ ಹೇಳ್ತೀನಿ. ಸರಿ ಗೈಸ್, ಶಿಷ್ಯನೇನೆ ರಾತ್ರಿ 2,000 ಇಸ್ಕೊಂಡ. ಅಣ್ಣ 2,000 ದುಡ್ಡು ಕೊಡೋಣ ಹೇಳ್ತೀನಿ. ಏನು ಎತ್ತ ಅನ್ಬಿಟ್ಟು ಇಲ್ಲೇ ಹೇಳು, ಪರವಾಗಿಲ್ಲ. ಬೇಡ, ಅದು ಯಾಕೆ ಕಷ್ಟ ಆಗುತ್ತೆ. 2,000 ದುಡ್ಡು ಇಸ್ಕೊಂಡಿ 1 ಅವರ್ ಹಿಂಗ್ ಓಡ್ ಬಂದ್ಬಿಟ್ನಂತೆ. 2,000 ರೂಪಾಯಿಲಿ ಏನೇನಾಗಿದೆ, ಏನೇನು ಕತೆ ಅಂದ್ಬಿಟ್ಟು ಚಪಾತಿ ತಿಂದವನು ಅಷ್ಟೇ. 2 ಚಪಾತಿ ತಿಂದವನೇ. ಗೋಬಿ ಪಾನಿಪುರಿ ಏನು ಅಂತ ಮುಂದಕ್ಕೆ ಇವಾಗ ಓಪನ್ ಆಗಿ ಹೇಳ್ತೀನಿ. ಓಕೆ ಗೈಸ್, ನಾನು ಪಿಕಪ್ ಮಾಡೋ ಟೈಮಲ್ಲಿ ಮಾತಾಡೋಣ ನಿಮ್ಮ ಜೊತೆ. ಬನ್ನಿ ಗೈಸ್, ಫೈನಲಿ ಪಿಕಪ್ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ ಪಾರ್ಕಿಂಗಲ್ಲಿ. ಎಷ್ಟೊತ್ತವರೆಗೂ ಅಟೋ ಹೊಡ್ಕೊಂಡಿದ್ದ. ಡ್ಯೂಟಿ ಬಂದಿದ್ದು ಸಡನ್ ಡ್ಯೂಟಿ, ಹಂಗಾಗಿ ಹೊರಟಿದ್ವಿ ಪಿಕಪ್ ಮಾಡೋಕ್ಕೆ ಅಂತಂದ್ಬಿಟ್ಟು. ಪಿಕಪ್ ಬಂದು ನಾಯಂಡಹಳ್ಳಿ ಹತ್ರ. ನಾಯಂಡಹಳ್ಳಿಯಿಂದ ಮುಂದೆ ನಾಗರಭಾವಿ ಸರ್ಕಲ್ ಹತ್ರ ಪಿಕಪ್ ಇರೋದು. ಮದುವೆ ಡ್ಯೂಟಿ ಇದು. ಹೋಗ್ತಾ ಇದ್ವಿ ನಾನು ಮತ್ತು ಶಿಷ್ಯಂದ್ರು ಇಬ್ಬರು. ಲವರ್ ಬಾಯ್ ಶಿಷ್ಯ, ಅವನು ಬ್ರೂಸ್ಲಿ ಗಾಡಿ ಅವನು. ಅವ್ರಿಗೆ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ನಮ್ಮ ಜೊತೆ ಬಂದವನು ಇವತ್ತು. ಲವರ್ ಬಾಯ್. ಸರಕ್ಕೆ ಸಿಗ್ನಲ್ ಇದ್ದೀವಿ ಸ್ನೇಹಿತರೆ. ನಮ್ಮ ಸರಕ್ಕೆ ಸಿಗ್ನಲ್ ಪಾಸ್ ಆಗಬೇಕು ಅಂದರೆ ತುಂಬ ಟೈಮ್ ಹಿಡಿತದೆ. ಬನ್ನಿ ಹೋಗೋಣ, ಪಿಕಪ್ ಮಾಡಿಬಿಡೋದ. ಗೈಸ್, ಪಿಕಪ್ ಪಾಯಿಂಟ್ ಬಂದು ಟೀ ಕುಡ್ಕೊಂಡು ಒಟ್ಟು 5 ಗಾಡಿ ಹೋಯ್ತಾ ಇರೋದು. ಎಲ್ಲಿಗಣ ಹೋಯ್ತಾ ಇರೋದು? ಕುಣಿಗಲ್ಗ. ಕುಣಿಗಲ್ಲಲ್ಲಿ ಪಿಕಪ್ ಇರೋದು. 5 ಗಾಡಿ 6 ಗಾಡಿ
ನಿಮ್ಗೆ ಗೊತ್ತಿರೋದು 5 ಒಟ್ಟು 6 ಅಂತ. ಅವ್ರು 6 ಅಂತಾರೆ, ಅವ್ರು 5 ಅಂತಾರೆ. 5 ಫಿಕ್ಸು. ಟೀಗೆಲ್ಲ ಕುಡ್ಕೊಂಡು ಮತ್ತೆ ಗಾಡಿ ಹತ್ರ ಹೋಗ್ತಾ ಇದೀವಿ. ಕ್ಯಾಮ್ರಾದಲ್ಲೇ ಬೆಳ್ಕೊಂಡು ಕಾಣ್ತಾ ಇದೀವಿ ಅಂತ ಗೊತ್ತಾಯ್ತಲ್ಲ ನಂಗೆ. ಇವ್ರಾ 2 ಗಾಡಿಗೆ ಇವ್ರ ಒಬ್ಬರೇ ಮೇಂಟೆನೆನ್ಸಾ? ಇಲ್ಲ, ಒಂದೇ ಗಾಡಿ ನೋಡ್ಕೊಳ್ಳೋದು, 2 ಗಾಡಿಗೆ ಸಾಕು. ಹಂಗೆ. ಓಕೆ ಗೈಸ್, ನಮ್ಮ ಗಾಡಿದು ಸ್ಕ್ರೀನು ಮತ್ತು ಟೊಪ್ಪಿ ಕವರು ಅಂದರೆ ಸೀಟುದು ಟಾಪ್ ಕವರ್ ಎಲ್ಲ ಬಿಚ್ಚಿದ್ವಿ. ಎಲ್ಲ ಬಡ ಇದೆ. ನಮ್ಮ ಶಿಶಿನ ಹಾಡುಗಳು ನಾವು ಕನಸಿಗೆ ಅಂದ್ಕೊಂಡು ಎಲ್ಲ ವಾಷಿಂಗ್ ಕೊಟ್ಟಿದ್ವಿ. ಇದು ಇಲ್ಲಿ ಎಳೆಪಿ ಬರುತ್ತೆ ಎಲ್ಲ ಅರ್ಜೆಂಟ್. ಇದ್ಕೋ ಹೊರಗಡೆ ಒಂದು ದುಕ್ಕು ಹೇಳಿ. ಓಹೋ ದರ್ಶನು, ನೀನ್ ಇನ್ನೇ ಕಷ್ಟ ಐತೆ ಬಿಡಲಿ ಅಣ್ಣ. ಮದುವೆ ಮಾಡ್ಬೇಡಿ ಅವನ್ಗೆ. ತಪ್ಪಿಸಾಡ್ತಾವನೆ ಕಷ್ಟ ಶಿಷ್ಯ. ಫುಲ್ಲು ಫಾಸ್ಟ್ ಅವನೇ ಗೈಸ್ ಶಿಷ್ಯ. ಟೊಪ್ಪಿಗಿಂತ ಮೊದಲು ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ನಾನು. ಹಾಕು 6 ಗಂಟೆ ಅಳ್ಳೋಡಲ್ಲ. ಅಲ್ಲೇ ಅಣ್ಣ ಮದುವೆದು ಪೋಸ್ಟರ್ ಗಿಸ್ಟರ್ ಅಂಟಿಸ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡೋದೇನೆ. 6 ಗಂಟೆ ಆಗುತ್ತೆ. 4 ಗಂಟೆ ಕರೆಸಿದ್ದಾರೆ. ಇದು ಮೊದಲೇ ಗೊತ್ತು ನನಗೆ 6 ಗಂಟೆ ಇದು ಪಿಕ್ಚರ್ ಅಂತ. ಏಕೆಂದರೆ ಯಾವುದೇ ಮದುವೆಗೆ ಹೊರಟ್ರೆ 6 ಗಂಟೆ ಮೇಲೆ ಹೊರಡೋದು. ಯಾರು 4 ಗಂಟೆಗೆ ಎಲ್ಲೋಯ್ತಾರೆ, ಇರೋದೊಂದು 50-60 ಕಿಲೋಮೀಟರ್ ಪಕ್ಕದಲ್ಲಿ. ಹಂಗಾಗಿ ಮೊದಲೇ ಐಡಿಯಾ ಗೊತ್ತಿದ್ರು, ಏಕೆಂದರೆ ಬರೋಕ್ಕೆ ಹೇಳೋರೆ ಟೈಮು 1 ಗಾಡಿ ಅಲ್ಲ 5 ಗಾಡಿ ಎಲ್ಲ ಬಂದಿರೋದು. ಹಂಗಾಗಿ ನಾವು ಟೈಮ್ ಕರೆಕ್ಟಾಗಿ ಹೋಗೋಣ ಅಂತಂದ್ಬಿಟ್ಟು ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ. ನೋಡೋಣ ಇವಾಗ ಇದೆಲ್ಲ ಪಿಕಪ್ ಮಾಡಿಕೊಂಡು ಹೊರಡಬೇಕು. ನಮ್ಮ ಶಿಷ್ಯ ಇವೆಲ್ಲ ಏನಕ್ಕೆ ತಗೊಂಡಿದೆ ಚಾಕು? ಎತ್ತಿಕ್ಬೇಕು ತಾನೇ ಅಲ್ಲೇ. ಯಾರು ಹುಡುಗರು ಮಕ್ಳಿಗೆ ಸಿಕ್ಕೋರು ಏನು ಮಾಡ್ತೀಯ? ಸೀಟ್ ಗೆಳ್ಬಿಟ್ಟು ಹೋಯ್ತಾರೆ ಪಾಪ ಅವು. ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ. ಓಕೆ ಗೈಸ್, ಇವಾಗ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಗೈಸ್. ನಾನು ಟೊಪ್ಪಿ ಕವರೆಲ್ಲ ಹಾಕಿದೆ. ಇವಾಗ ಎಲ್ಲ ಫುಲ್ಲು 49 ಸೀಟು ಟೊಪ್ಪಿ ಕವರ್ ಹಾಕಿದ್ದೀನಿ. ನೆಕ್ಸ್ಟು ವಾಷಿಂಗ್ ಗಿಶಿಂಗ್ ಎಲ್ಲ ನೆಕ್ಸ್ಟ್ ಎಲ್ಲ ರಿಪ್ಲೇಸ್ಮೆಂಟೇ. ಈಗ ಸದ್ಯಕ್ಕಷ್ಟೇ ಹಾಕ್ಸಿರೋದೀನಿ. ನೆಕ್ಸ್ಟ್ ಏನಾದರೂ ರಿಪ್ಲೇಸ್ ಮಾಡಿಬಿಡೋದೆ. ಚಿನ್ನ ಉಕ್ಕಾಕಕ್ಕೆ ಭಾಳ ಕಷ್ಟ ಪಡ್ತಾವನೆ ಮುಂದೆ ಜೀವನದಲ್ಲಿ. ಶಿಷ್ಯ ಅಂದರು ಇನ್ನು ಉಕ್ಕಾಕಕ್ಕೇನೆ ಇಬ್ರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅವಾಗಿಂದ ಹಾಕಿರೋದು 1 2 3 4 5 6 7 ಹಾಕಿದ್ದಾರೆ ಇಬ್ರು ಸೇರ್ಕೊಂಡು. ಅದು ನಮ್ಮದು ಪೈಪ್ ಇಲ್ವಲ್ಲ, ಹಂಗಾಗಿ ಪೈಪ್ ಮಾಡಿಸ್ಬೇಕು. ಇದನ್ನು ಉಕ್ಕಲ್ವಾ, ಸ್ವಲ್ಪ ಹಿಂಸೆ, ಕೈಯೆಲ್ಲ ನೋವತ್ಕೊಂತವೆ. ಹುಡುಗರು AC ಕೆಲಸ ಎಲ್ಲ ಮುಂಚೆ AC ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿ ಬಿಟ್ಕೊಳ್ಳೋಣ. ಬರ್ತೀರೇನ್ರು? AC ಬೇಕು ಅಂತಂದರೆ ಬನ್ನಿ. ನೋಡ ವೈರನ್ನು ಸ್ವಲ್ಪ ಆಚೆ ಬಂದಿತ್ತಲ್ಲ, ಸ್ವಲ್ಪ ಪೆವಿಕಿಗೆ ಬಿಟ್ಬಿಟ್ಟು ಸೈಡ್ಗೆ ಬಿಟ್ಬಿಡು. ಅಂಗಡೆ ದರ್ಸು ಎಲ್ಲ ಫುಲ್ಲು ಫೇಮಸ್ಸು ಗೈಸ್. ಫುಲ್ ವೈರಲ್ ಆಗ್ಬಿಟ್ಟವನೆ. ಅದು ಯಾವ ಥರ ವೈರಲ್ ಆಗಿದ್ದಾನೆ ಅಂದರೆ ಲವ್ ಫೇಲ್ಯೂರ್ ಬೈಯಲ್ಲಿ, ಲವರ್ ಬೈಯಲ್ಲಿ ಹಿಂಗೆ ಕೇಳೋದು. ಒಳ್ಳೆ ದರ್ಸು ಗೈಸ್. ಎಲ್ಲ ಬರ್ತಾ ಇದ್ದಾರೆ ಜನ, ಬಂದು ರೀಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಬಂದು ನಿಂತ್ಕೊಂಡು ಯಾರೋ 1-2-3 ಹುಡುಗರು ರೀಲ್ಸ್ ಮಾಡ್ತಿದ್ರಲ್ಲ, ಎಲ್ಲಾದ್ರು ಹೊಟ್ಟೋದ್ರ ರೀಲ್ಸ್ ಮಾಡ್ತಿದ್ರು, ಹೊಟ್ಟೋಗ್ಬಿಟ್ಟವ್ರೆ. ಅಲ್ಲಾರ ಫೋಟೋ ಶೂಟ್ ಮಾಡ್ಕೊತ ಇದ್ದಾರೆ. ಅವರೆಲ್ಲ ತೋರ್ಸೋದು ಬೇಡ. ಆಮೇಲೆ ನಮ್ಮನ್ನು ಯಾಕೋ ನೀನು ಹಾಕಿದ್ಯಾ ಯೂಟ್ಯೂಬಲ್ಲಿ ಅಂತ ಹಿಡ್ಕೊಂಡು ಹೊಡೆದ್ರೆ ಏನು ಮಾಡ್ಲಿಕ್ಕೆ ಆಯ್ತು ನಾನು. ಅದಕ್ಕೆ ಸ್ನೇಹಿತರೆ, ಫೈನಲಿ ನಾವು ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 7:15. ನಾವು ಬಂದಿದ್ದು ಇಲ್ಲಿಗೆ 3:45ಗೆ ಪಿಕಪ್ ಪಾಯಿಂಟ್ಗೆ. ಅದು ಹೊರಡೋದು 7:15 ಆಗಿದೆ. ಹತ್ತಿರ 3.25 ಅವರ್ ವೆಯ್ಟ್ ಮಾಡಿದ್ದು. ಬಂದು 3.25 ಅವರ್ ಬಂದ್ರೂ ಬಂದಿರಲಿಲ್ಲ ಕಸ್ಟಮರು. ಇವಾಗ 5 ಗಾಡೀಲಿ ಎಲ್ಲ ಗಾಡಿ ಫುಲ್ ಆಗೋದ್ವಿ. ನಮ್ಮ ಒಂದೇ ಗಾಡಿ ಇರೋದು. ಶಿಷ್ಯ ಅವ್ನು ಹೌದೇನೋ ವಯಸ್ಸ ಕಡೆಯಿಂದ ಕಳ್ಸೋಳ ಅದನ್ನೇ ಕೇಳ್ಕೊಂಡು ಕೂತವನೆ. ಸುದೀಪ ಅಲ್ಲ ಇವನು, ಕೇರಳ ಅಂತ ಅವನ ಹೆಸರು. ಏನೋ ನಿನ್ನ ಹೆಸರು ಪೂರ್ತಿ ಹೆಸರು? ಕಿಶೋರ ಅಂತ ಅವನ ಹೆಸರು. ಆದರೆ ನಾವೆಲ್ಲ ಕೇರಳ ಅಂತ ಕರಿತೀವಿ, ಯಾಕೆಂದ್ರೆ ಅವನೆಲ್ಲ ಬ್ಯಾಗಿ ಪ್ಯಾಂಟು, ಜೊಬ್ಳೆ ಸೊಲ್ಟ್ ಹಾಕ್ತಾನೆ. ಹಂಗಾಗಿ ಅವನ್ನ ಕೇರಳ ಅಂತ ಕರಿತೀವಿ. ಮಲಯಾಳಿ ಪ್ಲಸ್ ಮನೆಯಾಳಿ ಅವನು. ಬಲಿಯಾದ ನನ್ನ ಮಗ.
ಏನಾದ್ರೂ ಮಲಯಾಳಿ ಓಕೆ, ಮಲಯಾಳಿ ಬೇಡ. ಮಲಯಾಳ ಯಾಕೆ? ಅದ ಓಪನ್ ಆಗಿ ಹೇಳು ಅಂದ್ರೆ ಎಲ್ಲ ಹೇಳ್ತೀನಿ ಶಿಷ್ಯ. ನೀನು ಹೂ ಅಂದ್ರೆ ಪಿನ್ ಟು ಪಿನ್ ಬಿಚ್ಚಿ ಬಿಚ್ಚಿ ಹೇಳ್ತೀನಿ. ಬೇಡ ಅಂದ್ರೆ ಬೇಡ. ಓಕೆ ಸ್ನೇಹಿತರೆ, ಹೋಗೋಣ ಬನ್ನಿ. ಈಗ ಸ್ನೇಹಿತರೆ, ಇವಾಗ ನಾವು ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದೀವಿ. ಕುಣಿಗಲ್ ಹತ್ರನೇ ಮದುವೆ ಇರೋದು. ಇಲ್ಲಿಂದ ಏನೋ ಒಂದು 27 ಕಿಲೋಮೀಟರ್ ಇದೆ ಇನ್ನು ಆಚರಣೆ. ಇವಾಗ ನೆಮ್ಮಂಗ್ಲೆಯಿಂದ ಪಾಸ್ ಆಗಿ ಟೋಲ್ಗಿಲ್ಲೆಲ್ಲ ಪಾಸ್ ಮಾಡ್ಕೊಂಡು ಕುಣಿಗಲ್ ರೋಡ್ ಬಂದಿದ್ದೀವಿ. ಇದ್ರ ಹತ್ರ ತಂದೂರ್ ಚಾಯ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ಚೌಟ್ರಿ ಇರೋದು. ಯಾವ ಚೌಟ್ರಿ ಅಂತ ನನಗೂ ಗೊತ್ತಿಲ್ಲ, ಲೊಕೇಶನ್ ಹಾಕಿದ್ದಾರೆ. ಅಲ್ಲಿ ಹೋದ್ಮೇಲೆ ಯಾವ ಚೌಟ್ರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸದ್ಯಕ್ಕೆ ಇವಾಗ ನಾವು ಸೋಲೂರು ಹತ್ತ ಇದ್ದೀವಿ. ಗಾಡಿ ರಾತ್ರಿಯಲ್ಲಿ ಒಂಥರ ಡಿಫ್ರೆಂಟಾಗಿ ಹೋಗುತ್ತೆ ನಮ್ಮದು ಲೈಲ್ಯಾಂಡು. ಗಾಡಿ ಹಿಡ್ಕೊಳಕ್ಕೆ ಆಗಲ್ಲ, ಸ್ಪೀಡು ಆ ಥರ ನುಗ್ಗುತ್ತೆ. ಬೆಳಕಲ್ಲಾದರೆ ನಾನು ಹೋಗೋದೇ ಇಲ್ಲ ಅಂತ ಹೇಳೋದು, ನೈಟಲ್ಲಾದರೆ ನಾನು ಎಷ್ಟು ಬೇಕಾದ್ರೂ ಹೋಗ್ತೀನಿ ಅಂತದೆ ಆ ಥರ ಇದು. ಏಕೆಂದರೆ ಬೆಳಕು ಅಂತಂದರೆ ಈಗಿರೋ ಬಿಸಿಲಿಗೆ ಇದ್ದರೆ ಗಾಡಿ ಹೀಟ್ ಹೊಡೆಯುತ್ತಲ್ಲ, ಹೀಟ್ ಇರೋದ್ರಿಂದ ಗಾಡಿ ನುಗ್ಗೋದಿಲ್ಲ. ಈ ಟೈಮಲ್ಲಿ ಆದರೆ ಸಕ್ಕತ್ತಾಗಿ ನುಗ್ಗುತ್ತೆ. ಅದರಲ್ಲೂ ಬೇರೆ ಫ್ಯಾನ್ಗೆ ಇದನ್ನು ಬೇರೆ ಹಾಕ್ಸಿದ್ದೀನಿ. ಏನು ನಿನ್ನೆ ನೋಡೋದಲ್ಲ ನೀವು, ಫ್ಯಾನ್ ಬಂದು ಡೈರೆಕ್ಟು ಕಟ್ ಆಫ್ ಕ್ಲಚ್ ಆನ್ ಆಗೋ ಥರ ಫ್ಯಾನ್ಗೆ ಇದು ಹಾಕ್ಸಿದ್ದೀನಿ. ಕ್ಲಚ್ ಆನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಫ್ಯಾನ್ ತಿರುಗುತ್ತೆ. ಬಿಸು ಅಂತ ಹೀಟ್ ಆದರೆ ಆ ಥರ ಮಾಡಿಸಿರೋದು. ಅದಕ್ಕೆ ಹೆಂಗೆ ನುಗ್ತಾ ಇದೆ ನೋಡಿ ಗಾಡಿ. ಓಕೆ ಸ್ನೇಹಿತರೆ, ಚೌಟ್ರಿ ಹತ್ರ ಹೋಗೋದು. 5 ಗಾಡಿನೂ ತಾಂಬಂದಿಲ್ಲಿ ನಿಂತ್ಕೊಂಡ್ವಿ ಸ್ನೇಹಿತರೆ. ನಮ್ಮ ಗಾಡಿ ಲಾಸ್ಟಿಗೆ ಬಂದಿದ್ದು, ಇನ್ನು ಮಿಕ್ಕಿದೆಲ್ಲ ಮುಂಚೆನೇ ಬಂದಿದ್ವು. ಎಲ್ಲ ಗಾಡಿನಲ್ಲಿ ಬಂದಿದ್ದೇವೆ. ಕತ್ಲಾಗ್ಬಿಟ್ಟಿದೆ, ಹಂಗಾಗಿ ಸರಿಯಾಗಿ ಏನು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಇದೇ ಚೌಟ್ರಿ. ಊಟಕ್ಕೆ ಅಂತ ಹೋಗ್ತಿದ್ದೀವಿ, ಊಟ ಗೀಟ ಮಾಡ್ಕೊಬರೋಣ. ನೋಡಿ ಗೈಸ್, ಬಂದ್ವಿ ಚೌಟ್ರಿ ಹತ್ರ. ಇದೇ ಚೌಟ್ರಿ. ಏನಿದೆ ಹೆಸರು ಶ್ರೀ ಲಕ್ಷ್ಮೀ ರಂಗನಾಥ ಕನ್ವೆನ್ಷನ್ ಹಾಲ್ ಅಂದ್ಬಿಟ್ಟು. ಅಲ್ಲೇ ಸಖತ್ತಾಗಿ ಮಾಡಿದ್ದಾರೆ, ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಡಿಸೈನ್ ಆಗಿ. .5 ಎಲ್ಲ ರೆಸಾರ್ಟು ಟೈಪಲ್ಲಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ನೀರಿಗೆಲ್ಲ ಶಿಷ್ಯ ಸೆಂಟ್ರಲ್ಲಿ ನಿಂತ್ಕೊಂಡ್ಬಿಟ್ರೆ ಒಳ್ಳೆ ಸೋರ್ ಬತ್ತು. ನಿಂತ್ಕೊಂತೀಯಾ? ಮಾಡಿರೋ ಉದ್ದೇಶ ಏನು ಅಂದರೆ ಗೈಸ್, ಫೈನಲಿ ಊಟಕ್ಕೆ ಬರೋಕ್ಕೆ ಒಂದೊಂದು ವನವಾಸ ಅಲ್ಲ, ಫುಲ್ಲು ಲೈನು, ಜನ ಜಾಸ್ತಿ ಇದ್ದಾರೆ, ಕ್ರೌಡ್. ಹಂಗಾಗಿ ಈ ಜಾಗ ಹಿಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಎಷ್ಟೊತ್ತಾಯ್ತು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಚೇರ್ ಹಿಡ್ಕೊಂಡಿದ್ದಕ್ಕೆ ದರ್ಶನ ಹೊಡೆಯೋಕೆ ಹೋಗಿದ್ರು, ಅಷ್ಟು ರಶ್ ಇದ್ದಾರೆ ಜನ ಇಲ್ಲಿ. ಅದು ನೋಡಿ ಗೈಸ್, ಜನ ಈ ಥರ ಅಲ್ಲೂ ನಿಂತ್ಕೊಂಡಿದ್ದಾರೆ. ಇನ್ನು ಊಟಕ್ಕೆ ಲೈನು ಪ್ಲಸ್ ಅಲ್ಲೂ ನಿಂತಿದ್ದಾರೆ. ಇಷ್ಟಿದೆ. ಇವಾಗ ನಾವು ಊಟ ಗೀಟ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಮತ್ತೆ. ಸ್ನೇಹಿತರೆ, ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಇವಾಗ ಇನ್ನೊಂದು 10 ನಿಮಿಷಕ್ಕೆಲ್ಲ ಬರ್ತಾರೆ. ಎಲ್ಲರನ್ನೂ ಕರ್ಕೊಂಡು ಸೀದಾ ನಾಯಂಡಹಳ್ಳಿ ಹತ್ರ ಡ್ರಾಪ್ ಇರೋದು. ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಮ್ಮದು ಇನ್ನೊಂದು ಕಡೆ ಪಿಕಪ್ ಇದೆ, ಧರ್ಮಸ್ಥಳಕ್ಕೆ ಹೋಗಬೇಕು. ಮಧ್ಯರಾತ್ರಿ 3 ಗಂಟೆ ಪಿಕಪ್ ಇರೋದು. ಈಗ ಸದ್ಯಕ್ಕೆ ಇಲ್ಲೇ ಇದ್ದೀವಿ ಕುಣಗಲಲ್ಲಿ. ಕುಣಗಲ್ಲಿಂದ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಡಬೇಕು. ಹೋಗಿ ನೆಕ್ಸ್ಟ್ ಪಿಕಪ್ ಬಂದು KR-ಪುರಮಲ್ಲಿರೋದು. KR-ಪುರಂ ಕಡೆ ಹೊರಡೋದೈತೆ. ಬನ್ನಿ ಸ್ನೇಹಿತರೆ, ಇವಾಗ ಪಿಕಪ್ ಮಾಡ್ಕೊಂಡು ಹೊರಡೋಣ. ಸ್ನೇಹಿತರೆ, ಫೈನಲಿ ನಮ್ಮ ಏರಿಯಾ ಒಳಗಡೆ ಎಂಟ್ರಿ ಆಗಿದ್ದಾಯಿತು, ಡ್ರಾಪ್ ಮಾಡಿದ್ದಾಯಿತು. ಇವಾಗ ಟೈಮ್ ಬಂದು 12 ಗಂಟೆ. ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಇಬ್ಬರು ಶಿಷ್ಯಂದರು ಫುಲ್ಲು ಜಾಲಿಯಾಗಿ ಕುತ್ಕೊಂಡಿರ್ತಾರೆ. ಕೇರಳ ಸ್ಟಾರ್ಟ್ ಮಾಡಿದೆ ಹೆಂಗಿತ್ತು ಹೇಳ್ರಿ ಸ್ನೇಹಿತರೆ. ನಿದ್ದೆಗಣ್ಣು ಶಿಷ್ಯ, ನಿದ್ದೆ ಬರ್ತೈತೆ. ಏನು ಮಾಡಲಿ ಹೇಳು, ನಿದ್ದೆ ಬರ್ತಾರೋದ್ರಿಂದ ಹಂಗೆ ದರ್ಸು ಏನ್ ಹೇಳ್ತಾನೆ ಅಂದ್ರೆ ಸ್ನೇಹಿತರೆ, ಅಂತಂದ್ಬಿಟ್ಟು ಅಂದಲ್ಲ, ಅದಕ್ಕೆ ಯಾವುದು ನೀವು ಮೈಕ್ ಇಟ್ಕೊಂಡ್ರೆ ನಿಮ್ಮ ವಾಯ್ಸ್ ಕೇಳಿಸದೆ ಕಂಡ್ರು, ನೀವೇನು ಮಾತಾಡೋದು ಅವ್ರಿಗೆ ಕೇಳಿಸೋದೇ ಇಲ್ಲ. ಓಕೆ ಸ್ನೇಹಿತರೆ, ಇವಾಗ ಡ್ರಾಪ್ ಮಾಡ್ಬಿಟ್ಟು ನಾವು ಪಾರ್ಕಿಂಗ್ ಕಡೆ ಕೊಟ್ಟಿದ್ದೀವಿ. ಈಗ ನಮ್ಮ ಗಾಡಿ ಪವನ್ ತಗೊಂಡು ಹೋಯ್ತಾನೆ, ನನ್ನ ಗಾಡಿ ಪವನ್ ಗಾಡಿ ನಾನು ತಗೊಂಡು ಹೋಯ್ತೀನಿ. ನಾವು ಎಲ್ಲಿಗೆ ಬೇಕಾದ್ರೆ ಹೋಯ್ತೀವಿ, ನಿನಗೆ ಎದಕ್ಕೆ ಬೇಕು? ನಾವು ಹೇಳ್ತೀವಿ ಅಣ್ಣ, ಜೋಡಿ ಗಿಡಿ ಹಾಕೊಂಡು ಹೋಯ್ತಾ ಇದೀನಿ ಅಣ್ಣ, ಪಕ್ಕ ಜೋಡಿ ಗಾಡಿ ಹಾಕೊಂಡು. ಜೋಡಿ ಅಲ್ಲ, ಜೋಡಿ ಹಾಕೊಂಡು
ಇಲ್ಲ ಸ್ನೇಹಿತರೆ, ನಮ್ದು ಇವಾಗ ಬೇರೆ ಕಡೆ ಡ್ಯೂಟಿ ಇದೆ, ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದೀವಿ. ಏನೇ ಇದ್ರು ನಾಳೆ ವ್ಲಾಗಲ್ಲಿ ಸಿಗೋಣ. ಸದ್ಯಕ್ಕೆ ನಮ್ಮ ಇವತ್ತಿನ ವ್ಲಾಗು ಇದಾಗಿತ್ತು. ದಯವಿಟ್ಟು ನಮ್ಮ ಚಾನಲ್ಲು ನೋಡ್ತಾ ಇರೋಂಥವ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಸುಮಾರು ಕಂಟೆಂಟ್ಗೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಅದರಲ್ಲಿ ಸುಮಾರು ಬಸ್ಸು ಮೇಂಟೆನೆನ್ಸ್ ಮಾಹಿತಿ ಬಗ್ಗೆ ಸುಮಾರು ಹೇಳ್ತಾ ಇದ್ದೀವಿ. ಅದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಮಗೆ ತುಂಬ ಖುಷಿ ಇದೆ. ಎಲೆಕ್ಷನಲ್ಲಿ ಮಾತಾಡ್ತಾರಲ್ಲ ಶಿಷ್ಯ, ಆ ರೇಂಜಲ್ಲಿ ಮಾತಾಡ್ತಾರೆ ನಾನು. ಓಕೆ ಸ್ನೇಹಿತರೆ, ಯಾಕೋ ನಿದ್ದೆ ಬರೋ ಥರ ಆಗ್ತಾ ಇದೆ, ಹಂಗಾಗಿ ಮಾತು ಅಳ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಶುಭರಾತ್ರಿ. ಓಕೆ ಬಾಯ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ